ಸಮೀಕ್ಷೆಗಳು ಆಮ್ ಆದ್ಮಿ ಪಕ್ಷ ಹಿನ್ನಡೆಯನ್ನು ಅನುಭವಿಸೋದು ನಿಶ್ಚಿತ ಮತ್ತು ಭಾರತೀಯ ಜನತಾ ಪಕ್ಷ ಈ ಬಾರಿ ದೆಹಲಿಯ ಗದ್ದುಗೆನೇ ಇರುತ್ತೆ. 35ಕ್ಕಿಂತ ಮೇಲೆ ಆರಾಮಾಗಿ ಅವರು ಗೆಲ್ತಾರೆ ಅಂತೇಳಿ ಪೀಪಲ್ಸ್ ಪಲ್ಸ್ ಸಮೀಕ್ಷೆ ನಡೆಸಿದೆ. ಅದರ ಪ್ರಕಾರವೂ ಕೂಡ BJP ಗದ್ದುಗೆನೇ ಇರುತ್ತೆ ಅಂತೇಳಿ 31ರಿಂದ 60 ಸ್ಥಾನಗಳವರೆಗೂ ಕೂಡ ಭಾಳ ದೊಡ್ಡದಾದಂಥ ರೇಂಜನ್ನು ಕೊಟ್ಟಿದ್ದಾರೆ ಅವರು. ಹೀಗಾಗಿ ಕಾಂಗ್ರೆಸ್ಗೆ ಇಲ್ಲಿ 0ಯಿಂದ 1 ಸ್ಥಾನವನ್ನು ಗಳಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಹೇಳ್ತಾ ಇರೋಂಥ ಪೀಪಲ್ಸ್ ಪಲ್ಸ್ ನಡೆಸಿರುವಂತಹ ಸಮೀಕ್ಷೆಯನ್ನು ನೋಡ್ತಾ ಹೋದಾಗ ಆಮ್ ಆದ್ಮಿ ಪಕ್ಷ 10ರಿಂದ 19 ಸ್ಥಾನಗಳವರೆಗೂ ಕೂಡ, ಯಾಕೆಂದರೆ ಒಂದು ದೆಹಲಿಯಂತಹ ರಾಜ್ಯಗಳ ಫಲಿತಾಂಶಗಳಲ್ಲಿ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ಕೂಡ ಯಾರಿಗೂ ಆಗೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಯಾಕಂದರೆ ಒಂದು ಸೋಲು ಮತ್ತು ಗೆಲುವಿನ ಅಂತರ ಬಹಳ ಕಡಿಮೆ ಇದ್ದಾಗ 100, 200, 500, 1000 ಈ ರೀತಿಯಾಗಿ ಇದ್ದಾಗ ಅಂದಾಜಿಸೋದು ಬಹಳ ಕಷ್ಟ ಆಗುತ್ತೆ ಮತ್ತು ಅದರ ಫಲಿತಾಂಶವು ಕೂಡ ದೊಡ್ಡ ಮಟ್ಟದಲ್ಲಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇದೆ. ಇನ್ನು ಪೋಲ್ ಡೈರಿ ಸಮೀಕ್ಷೆಯ ಪ್ರಕಾರವೂ ಕೂಡ BJP ಗದ್ದುಗೆಯನ್ನು ಹಿಡಿಯುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. 42ರಿಂದ 50 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. ಆಮ್ ಆದ್ಮಿ ಪಕ್ಷ 18ರಿಂದ 19 ಸ್ಥಾನಗಳಿಗೆ ಸೀಮಿತ ಆಗುತ್ತೆ ಅಂತೇಳಿ, ಕಾಂಗ್ರೆಸ್ 0ಯಿಂದ 2 ಸ್ಥಾನಗಳನ್ನು ಗಳಿಸುತ್ತೆ ಅಂತೇಳಿ ಪೋಲ್ ಡೈರಿ ತನ್ನ ಸಮೀಕ್ಷೆಯಲ್ಲಿ ಹೇಳಿರುವಂಥದ್ದು. ಹೀಗೆ ಹಲವು ಸಮೀಕ್ಷಾ ಏಜೆನ್ಸಿಗಳು ಈಗಾಗಲೇ ಭಾರತೀಯ ಜನತಾ ಪಕ್ಷದ ಗೆಲುವಿನ ನಿರೀಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಭಾರತೀಯ ಜನತಾ ಪಕ್ಷ ಈ ಬಾರಿ ದೆಹಲಿಯ ಗದ್ದುಗೆಯನ್ನು ಹಿಡಿಯುತ್ತೆ ಅಂತೇಳಿ, ದೆಹಲಿಯ ಅಧಿಕಾರ NDA ಜೊತೆಗೆ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಸಿಗುತ್ತೆ ಅಂತೇಳಿ, ಆಮ್ ಆದ್ಮಿ ಪಕ್ಷ ಈ ಬಾರಿ ಅಲ್ಲಿ ಅಧಿಕಾರವನ್ನು ಕಳ್ಕೊಳ್ಬಹುದು ಅನ್ನೋದನ್ನು ಹಲವು ಸಮೀಕ್ಷಾ ಏಜೆನ್ಸಿಗಳು ಹೇಳ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋದಾಗ ಇಲ್ಲೊಂದು ಕಡೆಯಲ್ಲಿ ಟ್ರೆಂಡ್ ಬದಲಾಗಿದೆಯಾ, ದೆಹಲಿಯಲ್ಲಿ ಟ್ರೆಂಡ್ ಈ ಬಾರಿ ಬದಲಾಗಿದೆಯಾ ಅನ್ನೋಂಥದ್ರ ಬಗ್ಗೆ ಇರುವಂತಹ ಒಂದು ಅಂಶವು ಕೂಡ ಗೋಚರಿಸ್ತಾ ಇದೆ. ಹೀಗೆ ಬೇರೆ ಬೇರೆ ಸಮೀಕ್ಷೆ ಏಜೆನ್ಸಿಗಳು ಈಗಾಗಲೇ ನಡೆಸಿರುವಂತಹ ಸಮೀಕ್ಷಾ ಫಲಿತಾಂಶಗಳನ್ನು ನೋಡ್ತಾ ಹೋದಾಗ, ಅಂದರೆ ಮತಗಟ್ಟೆಯ ಸಮೀಕ್ಷೆಯ ಫಲಿತಾಂಶಗಳನ್ನು ನೋಡ್ತಾ ಹೋದಾಗ BJP ಈ ಬಾರಿ ಗದ್ದುಗೆಯನ್ನು ಹಿಡಿಯುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ಅನ್ನೋಂಥದ್ದು. ಮೋಹನ್ ವಿಶ್ವ ಅವರೇ, BJP ಅಧಿಕಾರದ ಗದ್ದುಗೆನೇ ಹಿಡಿಯಬಹುದು ಅನ್ನೋದನ್ನು ಹಲವು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಯಾವ ರೀತಿಯಂಥ ವಿಶ್ವಾಸವನ್ನು ಮೂಡಿಸುತ್ತೆ ಇದು? ಐ ಥಿಂಕ್ ನಮಗೆ ಲೋಕಸಭೆಯಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು, ಇಲ್ಲ ಅಂತ ಹೇಳೋದಿಲ್ಲ. ಎಕ್ಸಿಟ್ ಪೋಲ್ಗೂ ಆ್ಯಕ್ಚುಯಲ್ ರಿಸಲ್ಟ್ಸ್ಗೂ ವೆರಸ್ ನೀವು ಬೇರೆ ಬೇರೆದನ್ನು ನೋಡ್ತಾ ಬಂದರೆ, ನೀವು ಒಂದು ರಾಜಸ್ಥಾನ್ ತೊಗೊಳ್ಳಿ, ಮಧ್ಯಪ್ರದೇಶ್ ತೊಗೊಳ್ಳಿ, ಛತ್ತೀಸ್ಗಢ ತೊಗೊಳ್ಳಿ, ಹರಿಯಾಣ ತೊಗೊಳ್ಳಿ, ಮಹಾರಾಷ್ಟ್ರ ತೊಗೊಳ್ಳಿ, ಎಕ್ಸಿಟ್ ಪೋಲನ್ನು ಮೀರಿದಂಥ ಆ್ಯಕ್ಚುಯಲ್ ರಿಸಲ್ಟ್ಸ್ ಬಂದಿದೆ ನಮಗೆ. ಸ್ಟ್ರೈಕ್ ರೇಟ್ ನಮ್ಮದು ಅಷ್ಟು ಚೆನ್ನಾಗಿದೆ ಇನ್ಫ್ಯಾಕ್ಟ್ ಲಿಟ್ರಲಿ, ಬಿಕಾಸ್ ಆ ಮಟ್ಟದ ಒಂದು ಎಫರ್ಟು ನಾವಲ್ಲಿ ಹಾಕಿರ್ತೀವಿ. ಒಂದು ಚುನಾವಣೆ ಅಂತ ಬಂದಾಗ ನೀವು ಆಗಲೇ ಹೇಳ್ತಾರೆ, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಬೂತಲ್ಲೂ ಡೆಲ್ಲಿನಲ್ಲಿ ಬೇರೆ ಬೇರೆ ಕಡೆಯಿಂದೆಲ್ಲ ಹೋಗ್ತಾರೆ ದೇಶದಿಂದ ಅಂತ ಹೇಳಿ. ನಮ್ಮ ಪಕ್ಷದಲ್ಲೂ ಅಷ್ಟೇ, ಈಗ ಕರ್ನಾಟಕದಿಂದ ಅಲ್ಲಿ ಕ್ಯಾಂಪೇನ್ ಮಾಡಲಿಕ್ಕೆ ಹಲವು ಜನ MP ಗಳು ಹೋಗಿದ್ರು. ಬಸವರಾಜ ಬೊಮ್ಮಾಯಿಯವರೇ ಸ್ವತಃ ಹೋಗಿದ್ರಲ್ಲಿ, ಎಕ್ಸ್ ಚೀಫ್ ಮಿನಿಸ್ಟರ್ ಆದರೂ ಸಹ ಅವರು ಸಹ ಕ್ಯಾಂಪೇನ್ಗೆ ಹೋಗಿದ್ರಲ್ಲಿ. ಸೊ ಈ ಮಟ್ಟದ ಒಂದು ಎಫರ್ಟ್ ನಾವು ಪ್ರತಿಯೊಂದು ಚುನಾವಣೆಯಲ್ಲೂ ಹಾಕ್ತೀವಿ, ಇಲ್ಲ ಅಂತಲ್ಲ. ಅಟ್ ದ ಸೇಮ್ ಟೈಮ್ ನಾನು ಆಗಲೇ ಹೇಳ್ದಂಗೆ ಯಾವ ರೀತಿ ಅಲ್ಲಿನ ಜನಗಳಿಗೆ ಸ್ವಲ್ಪ ಲೇಟಾಗಿ ಅರ್ಥ ಆಗಿರ್ಬೋದು, ಒಂದು 10-12 ವರ್ಷ ಆದಮೇಲೆ ಅರ್ಥ ಆಗಿರ್ಬೋದು, ಯಾವ ರೀತಿ ಆಮ್ ಆದ್ಮಿ ಪಕ್ಷ ಸುಳ್ಳು ಹೇಳ್ಕೊಂಡು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀನಿ ಅಂತ ಹೇಳ್ಕೊಂಬಂದು ತಾನೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಕೊಟ್ಟಂಥ ಒಂದು ಪ್ರಾಮಿಸಸ್ನ ಫುಲ್ಫಿಲ್ ಮಾಡೋಕ್ಕಾಗ್ದಿರಾ ಯಾವುದೋ ಒಂದು 2-3 ಕೆಲಸಗಳನ್ನ ಮಾಡಿದ್ದನ್ನೇ ದೊಡ್ಡದಾಗಿ ಬಿಂಬಿಸ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಇಡೀ ದೇಶದಲ್ಲಿ ಎಲ್ಲ ನ್ಯೂಸ್ ಪೇಪರಲ್ಲೂ ಬರೋದು. ಟೈಮ್ಸ್ ಆಫ್ ಇಂಡಿಯಾ ತೆಗೆದ್ರೆ ನಿಮಗೆ ಯಾವುದೋ ಒಂದು ರಾಜ್ಯದ ಒಂದು ಆಮ್ ಆದ್ಮಿ ಪಕ್ಷದ ಡೆಲ್ಲಿದೋ ಅಥವಾ ಪಂಜಾಬ್ದು ಏನಾರೋ ಒಂದು ಇದ್ರೆ ಇನಾಗ್ರೇಷನ್ದು ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಪ್ರಮುಖ ನಗರಗಳಲ್ಲೂ ಫ್ರಂಟ್ ಪೇಜ್ನಲ್ಲಿ ಬರ್ತಾ ಇತ್ತು ಲಿಟ್ರಲಿ. ಇಫ್ ಐ ಆಮ್ ನಾಟ್ ರಾಂಗ್ ಸರ್ ಹೇಳಬೇಕು ಅದನ್ನು. ಇನ್ಫ್ಯಾಕ್ಟ್ ಆ ಟ್ರೆಂಡ್ ಶುರು ಮಾಡಿದ್ದೆ ಅವರು ಲಿಟ್ರಲಿ. ಸೊ ಈ ಮಟ್ಟದ ಒಂದು ಭ್ರಷ್ಟಾಚಾರ ನಡೆಸಿ ಒಂದು ಮಾರ್ಕೆಟಿಂಗ್ ಸ್ಟಂಟ್ ಮಾಡಿದಂಥ ಪಕ್ಷಕ್ಕೆ ದೆಹಲಿ ಜನ ಸ್ವಲ್ಪ ಲೇಟಾಗಿ ಅವ್ರಿಗೆ ಉತ್ತರ ಕೊಟ್ಟಿರ್ಬೋದು, ರಿಯಲೈಸ್ ಆಗಿ. ನಮಗೆ ಆತ್ಮವಿಶ್ವಾಸ ಇದೆ, ನಾವು ಅವತ್ತೇ ಹೇಳ್ತಾ ಇದ್ವಿ ಅಧಿಕಾರದ ಗದ್ದೆಗೆ ಏರೋದಂತ ಖಂಡಿತ.